ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೇಳ್ಕ. ವೀಕ್ಷಕರೇ, ಈ ಒಂದು ವಿಡಿಯೋವನ್ನು ನೋಡಿರ್ತೀರಾ. ಅದಕ್ಕೂ ಮೊದಲು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ದಯವಿಟ್ಟು ನಮ್ಮ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ವಿಡಿಯೋವನ್ನು ಒಂದು ಬಾರಿ ನೋಡ್ಕೊಂಡು ಬನ್ನಿ. ವಂದೇ ಮಾತರಂ ಹಾಡನ್ನ ಕೇಳಿ ಪಾಪ ಸೋನಿಯಾ ಇಟಲಿ ಅವರಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ನೋಡಿ. ಕೋಪದಲ್ಲಿ ಯಾವನವನು ಪೂರ್ತಿ ವಂದೇ ಮಾತರಂ ಹಾಕಿರೋನು ಅಂತ ಕೋಪದಲ್ಲಿ ಯಾಕೋ ಇಟಲಿ ಮೇಡಮ್ ಬೆಳಗ್ಗೆ ಫುಲ್ ರೈಸ್ ಆಗಿಬಿಟ್ರು. ನಾನು ಕೇಳೋದು, ಕಾಂಗ್ರೆಸ್ಸಿಗೆ ವಂದೇ ಮಾತರಂ ಅಂತಂದ್ರೆ ಯಾಕೆ ಇಷ್ಟು ಅಲರ್ಜಿ? ವಂದೇ ಮಾತರಂ ಗೀತೆಯಲ್ಲಿ ನಾವು ಏನು ಹೇಳ್ತೀವಿ? ಓ ತಾಯಿ, ಓ ಭಾರತ ಮಾತೆ, ನಾನು ನಿನಗೆ ನಮಿಸ್ತೀನಿ, ವಂದಿಸ್ತೀನಿ. ಬಹುಶಃ ಸೋನಿಯಾ ಇಟಲಿಗೆ ಅದರಲ್ಲಿ ಸೋನಿಯಾ ಮಾತೇ ನಿನಗೆ ವಂದಿಸ್ತೀನಿ ಅಂತ ಇದ್ದಿದ್ರೆ ಖುಷಿ ಆಗ್ತಾ ಇತ್ತೋ ಏನೋ, ಖುಷಿಯಾಗಿ ನಿಂತ್ಕೊಳ್ತಾ ಇದ್ರು ಏನೋ ಅಲ್ವಾ? ಸ್ವಾತಂತ್ರ್ಯ ದಿನಾಚರಣೆ ಭಾರತೀಯರ ಪಾಲಿಗೆ ಬಹಳ ಹೆಮ್ಮೆಯ ದಿನ, ಖುಷಿಯ ದಿನ. ಈ ದಿನಕ್ಕೋಸ್ಕರ ಅವತ್ತು ಅದೆಷ್ಟೋ ರಾಷ್ಟ್ರ ಪ್ರೇಮಿಗಳು, ಭಾರತ ಮಾತೆಯ ಹೆಮ್ಮೆಯ ಮಕ್ಕಳು ತಮ್ಮ ಪ್ರಾಣವನ್ನೇ ಅರ್ಪಿಸಿದ್ರು. ಅಂತಹ ದಿನಾನು ನಿಮಗೆ 3 ನಿಮಿಷ 10 ಸೆಕೆಂಡ್ 3 ನಿಮಿಷ 10 ಸೆಕೆಂಡ್ ನಿಲ್ಲೋದಕ್ಕೆ ಕಷ್ಟ ಆಯ್ತಾ? ಆ ತಾಯಿ ಭಾರತಿಗೆ ನಮಸ್ಕರಿಸೋದ್ರಲ್ಲಿ ಏನ್ರಿ ಕಷ್ಟ ಆಯ್ತು ನಿಮಗೆ? ಜಾಸ್ತಿ ಏನಿಲ್ಲ, ಮತ್ತೆ ಕೇಳ್ತಾ ಇದ್ದೀನಿ, 3 ನಿಮಿಷ 10 ಸೆಕೆಂಡ್ ಆ ವಂದೇ ಮಾತರಂ ಗೀತೆಗೆ ನಿಲ್ಲೋದಕ್ಕೆ, ಅದನ್ನ ಕೇಳೋದಕ್ಕೆ ಕಷ್ಟ ಆಯ್ತಾ ಸೋನಿಯಾ ಇಟಲಿ ಅವರೇ? ಕಾಂಗ್ರೆಸ್ ಭಾರತ ಮಾತೆಯನ್ನ ತಮ್ಮ ತಾಯಿ ಅಂತ ಯಾವತ್ತೂ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ವಾ? ಓ ಸಾರಿ, ನಾನು ಒಬ್ಳು ನಾನ್ ಸೆನ್ಸ್ ಕ್ವೆಶನ್ ಅನ್ನ ಕೇಳ್ತಾ ಇದ್ದೀನಿ ಅನ್ಸುತ್ತೆ. ಕಾಂಗ್ರೆಸ್ ಹೇಗೆ ಭಾರತ ಮಾತೆಯನ್ನ ಸ್ವೀಕಾರ ಮಾಡೋದಕ್ಕೆ ಸಾಧ್ಯ ಇದೆ ಅಲ್ವಾ? ಒಂದು, ಅವರಿಗೆ ಮುಖ್ಯ ಆಗಿರುವಂಥದ್ದು ತಮ್ಮ ಓಲೈಕೆ ರಾಜಕೀಯ, ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ. ಅದಕ್ಕೋಸ್ಕರನೇ ವಂದೇ ಮಾತರಮನ್ನ ಅವತ್ತು ಕೇವಲ 2 ಪ್ಯಾರಾಗಿ ಸೀಮಿತಗೊಳಿಸಿ ತಮ್ಮ ಮುಸ್ಲಿಂ ಬಾಂಧವರ ಪಾಲಿನ ದೇವರಾಗಬಿಟ್ರು. ಇನ್ನು ಎರಡನೇದಾಗಿ, ಕಾಂಗ್ರೆಸ್ ಹಿಡಿತ ಇರುವಂಥದ್ದೇ ವಿದೇಶಿ ವಂಶಸ್ಥರ ಕೈಯಲ್ಲಲ್ವೇ? ಅಂಥವರಿಂದ ನಾವು ಹೋಗಿ ದೇಶ ಪ್ರೇಮ, ಭಾರತ ಮಾತೆ ಗೌರವ ಅಂತ ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪಾಗತ್ತೆ ಅನ್ಸುತ್ತೆ. ನೀವೇನಂತೀರಾ? ಇರಲಿ ವೀಕ್ಷಕರೇ, ನೈಜ ಭಾರತೀಯರ ಪಾಲಿಗೆ ಇವತ್ತೊಂದು ಐತಿಹಾಸಿಕ ದಿನ. ಯಾಕೆ ಹೇಳಿ? ಸ್ವಾತಂತ್ರ್ಯ ಬಂದ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು. 1947 ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ, ಫಾರ್ ದಿ ವೆರಿ ಫಸ್ಟ್ ಟೈಮ್, ವಂದೇ ಮಾತರಂನ ಎಲ್ಲ 6 ಚರಣಗಳನ್ನು ಅಧಿಕೃತವಾಗಿ ಕೆಂಪುಕೋಟೆಯಿಂದ ಹಾಡಲಾಗಿರುವಂಥದ್ದು. ಹಾಗಾಗಿ ನಮ್ಮೆಲ್ಲರಿಗೂ, ಅಂದರೆ ನೈಜ ಭಾರತೀಯರಿಗೆ, ಈ 80ನೇ ಸ್ವಾತಂತ್ರ್ಯೋತ್ಸವ ಏನಿದೆ ಒಂದು ಐತಿಹಾಸಿಕ ಅಂತಂದರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಬಟ್ ಅದೇ ಸಂದರ್ಭದಲ್ಲಿ ಇಟಲಿ ವಂಶಸ್ಥರಿಗೆ, ಅವರನ್ನು ಫಾಲೋ ಮಾಡುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಯೂಸ್ಲೆಸ್ ಫೆಲೋಗಳಿಗೆ ಇದೊಂಥರ ಇರಿಸು ಮುರಿಸು ತಂದುಕೊಟ್ಟಂಥ ದಿನ. ಅದನ್ನು ನೀವು ಸೋನಿಯಾ ಇಟಲಿ ಅವರ ಮುಖೇನ ನೋಡಬಹುದು. ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನು ಕೇಳ್ತಾ ಇದ್ದ ಹಾಗೆ ಆ ಇಟಲಿ ವಂಶಸ್ಥೆಯಲ್ಲಿ ಕಂಡು ಬಂದಂಥ ಆಕ್ರೋಶ, ಅಯ್ಯಯ್ಯೋ! ನನಗಿರುವಂಥ ಪ್ರಶ್ನೆ, ಸೋನಿಯಾ ಇಟಲಿ ಅವರಿಗೆ ಭಾರತದ ಮೇಲೆ ಪ್ರೀತಿ ಹೆಂಗೂ ಇಲ್ಲ ಬಿಡಿ, ಅದು ಗೊತ್ತಿರೋದೆ. ಆದರೂ ಆ ರೀತಿ ವರ್ತಿಸುವಾಗ ತಾವು ಕ್ಯಾಮ್ರಾ ಮುಂದೆ ಇದ್ದೀವಿ ಅನ್ನುವಂಥದ್ದು ಗೊತ್ತಿರಲಿಲ್ವಾ? ತಮ್ಮನ್ನ ಇಡೀ ಜಗತ್ತು ನೋಡ್ತಾ ಇದೆ ಅನ್ನೋದು ಗೊತ್ತಿರಲಿಲ್ವಾ? ಹಾಗಾದರೆ ಇದು ವಂದೇ ಮಾತರಮಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯ ಎಲ್ರಿಗೂ ತೋರಿಸ್ಬೇಕು, ಎಲ್ರಿಗೂ ಗೊತ್ತಾಗಬೇಕನ್ನುವಂಥ ಉದ್ದೇಶದಿಂದನೇ ಮಾಡಿರುವಂಥದ್ದ? ಯಾರು ಕಾಂಗ್ರೆಸ್ಗೆ ಮತವನ್ನು ಹಾಕಲ್ವೋ ಅವ್ರು ದೇವರಾಣೆ ಹೆಂಗಿದ್ರು ಮತವನ್ನು ಹಾಕಲ್ಲ. ಬಟ್ ಕನಿಷ್ಠ ಈ ಅಳಿದು ಉಳಿದಿರುವಂತಹ ವೋಟ್ ಬ್ಯಾಂಕನ್ನು ಮೆಚ್ಚಿಸೋ ಸಲುವಾಗಿ ನಾನು ನಿಮ್ಮ ಜೊತೆಗಿದ್ದೀನಪ್ಪ ಅನ್ನೋದನ್ನು ತೋರಿಸೋದಕ್ಕೆ ಸೋನಿಯಾ ಇಟಲಿ ಅವರು ಈ ರೀತಿ ಮಾಡಿರ್ತಾರೆ ಬಿಡಿ. ಸೋನಿಯಾ ಮೇಡಮಿಗೆ ವಂದೇ ಮಾತರಂ ಹಾಡನ್ನು ಪೂರ್ತಿ ಕೇಳೋದಕ್ಕಾಗಲ್ಲ, ಕಷ್ಟ ಆಗಿಬಿಡುತ್ತೆ, ಕೋಪಗೊಳ್ತಾರೆ. ಬಟ್ ಆಜಾನ್ ಕೇಳಿಸ್ಬಿಟ್ರೆ ತಕ್ಷಣ ಭಾಷಣವನ್ನು ನಿಲ್ಲಿಸಿಬಿಡ್ತಾರೆ. ಅಂದರೆ ಅವರು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತಾರೆ, ತಪ್ಪಾಗೇನು ಯೋಚನೆ ಮಾಡೋದಕ್ಕೆ ಹೋಗಬೇಡಿ. 2 ದಿನಗಳ ಹಿಂದೆ ರಾಹುಲ್ ಇಟಲಿ ತಮ್ಮ ಕಾರ್ಯಕ್ರಮದಲ್ಲಿ ರಾಷ್ಟ್ರಗೀತೆ ಮೊಳಗ್ತಾ ಇದೆ. ಬಟ್ ಆ ವ್ಯಕ್ತಿ ಏನು ಮಾಡ್ತಾ ಇದ್ರು ನೋಡಿ,
ರಾಷ್ಟ್ರಗೀತೆಗೆ ಗೌರವವನ್ನು ಕೊಡದೆ ಓಡಾಡ್ತಾ ಇದ್ದಾರೆ. ಅಂದರೆ ತಾವು ಏನನ್ನುವಂಥದ್ದನ್ನು ತೋರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಯೂಸ್ಲೆಸ್ ಕಾಂಗ್ರೆಸ್ ಕಾರ್ಯಕರ್ತರು ಕೊನೆಗೆ ಏನು ಮಾಡೋದು? ರಾಷ್ಟ್ರಗೀತೆಯನ್ನೇ ನಿಲ್ಲಿಸಿಬಿಟ್ರು. ಇವ್ರುಗಳು ಸಂವಿಧಾನ ಅದು ಇದು ಅಂತ ಪಾಠ ಮಾಡೋರು. ವೀಕ್ಷಕರ, ಸೋನಿಯಾ ವಂದೇ ಮಾತರಂ ಆ ಗೀತೆಗೇನು ಕೋಪ ವ್ಯಕ್ತಪಡಿಸಿದ್ರಲ್ವಾ, ಅದು ವೈರಲ್ ಆಗ್ತಾ ಇದ್ದಿದ್ದೆ ತಡ. ಮೇಡಮ್ ಅನ್ನ ಕಾಪಾಡೋದಕ್ಕೆ, ಸಿಂಟೆಕ್ಸ್ ಹಿಡಿಯೋದಕ್ಕೆ ಒಂದಷ್ಟು ನಾಯಕರು ಬರ್ತಾರೆ, ಹೇಳಿಕೆಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಮೊದಲಿಗೆ ಜಯರಾಮ್ ರಮೇಶ್ ಅವರು ಹೇಳ್ತಾರೆ, ಅಯ್ಯೋ ಅವರು ವಂದೇ ಮಾತರಂ ನಿಲ್ಲಿಸು ಅಂತ ಹೇಳಿದ್ದಲ್ಲ, ಖರ್ಗೆ ಸಾಹೇಬ್ರಿಗೆ ಕೂತ್ಕೊಳ್ಳೋದಕ್ಕೆ ಕುರ್ಚಿಯ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿದ್ದು. ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ಇಷ್ಟು ಸುಳ್ಳ? ಅದು ವಂದೇ ಮಾತರಂ ಮಧ್ಯದಲ್ಲಿ ಹೇಳುವಂಥ ಮಾತಲ್ವಾ ಜಯರಾಮ್ ರಮೇಶ್ ಅವರೇ? ಚೇರ್ ಮಾತ್ರ ಕೊಡೋದಕ್ಕೆ ಹೇಳಿದ್ದ, ಅಥವಾ ಅದರ ಜೊತೆಗೆ ಒಂದು ಕಪ್ ಕಾಫಿ ತಿಂಡಿ ಎಲ್ಲ ತಂದು ಕೊಡೋದಕ್ಕೆ ಹೇಳಿದ್ರ? ಅದನ್ನು ಹೇಳಬೇಡಿ ಅಲ್ಲ. ಆಮೇಲೆ ಅಯ್ಯೋ ಈಗ ಗಾಂಧಿ ಫ್ಯಾಮಿಲಿ ಖರ್ಗೆ ಅವರಿಗೆ ಕೊಡುವಂಥ ಗೌರವದ ಬಗ್ಗೆ ಮಾತಾಡಬೇಕಾ ಅಂತ ಎಷ್ಟು ಉದಾಹರಣೆ ಬೇಕು? ಒಂದು ರ್ಯಾಲಿ ಬಗ್ಗೆ ಮಾತಾಡೋಣ. ಸುರ್ಜೇವಾಲಾ ಅವರು ಖರ್ಗೆ ಅವರ ಹೆಸರನ್ನ ಭಾಷಣ ಮಾಡೋದಕ್ಕೆ ಘೋಷಣೆ ಮಾಡ್ತಾರೆ, ಅಂದರೆ ಅವರನ್ನು ಕರೀತಾರೆ. ಖರ್ಗೆ ಅವರು ಕೂಡ ಭಾಷಣ ಮಾಡೋದಕ್ಕೆ ಎದ್ದು ನಿಂತು ಬಿಟ್ಟಿದ್ದಾಗಿದೆ. ಕೂಡಲೇ ರಾಹುಲ್ ಇಟಲಿ ಇಲ್ಲ, ನಾನು ಮೊದಲು ಮಾತಾಡಬೇಕು ಅಂತ ಬಂದುಬಿಡ್ತಾರೆ. ಏನು ಮಾಡೋದು? ಸುರ್ಜೇವಾಲಾ ಅವರು ಖರ್ಗೆ ಅವರಿಗೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಖರ್ಗೆ ಅವರಿಗೆ ಬೇರೆ ಆಪ್ಷನ್ ಇಲ್ಲ, ಸುಮ್ಮನೆ ಕೂತ್ಕೊಂಡು ಬಿಡ್ತಾರೆ. ನಕಲಿ ಗಾಂಧಿ ಕುಟುಂಬದ ಮುಂದೆ ಏನಾದರೂ ಮಾತಾಡೋದಕ್ಕಾಗತ್ತಾ? ಆಮೇಲೆ ಇನ್ನೊಂದು ವಿಡಿಯೋ ನೆನಪಿದೆಯಾ? ವಯನಾಡಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ನಾಮಪತ್ರ ಸಲ್ಲಿಕೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಳಗೆ ಬಿಡಲೇ ಇಲ್ಲ. ಎಲ್ಲಿ ನಿಲ್ಲಿಸಿದ್ರು? ಹೊರಗಡೆ ನಿಲ್ಲಿಸಿದ್ರು. ಪಾಪ ಅವರು ಸಿಕ್ಕ ಸಣ್ಣ ಗ್ಯಾಪಲ್ಲಿ ನೋಡ್ತಾ ನಿಂತಿದ್ರು. ಅಂತಹ ಹಿರಿಯ ನಾಯಕ, ಅನುಭವದಲ್ಲೂ ದೊಡ್ಡವರು. ಆದರೂ ನಕಲಿ ಗಾಂಧಿ ಕುಟುಂಬದ ಹತ್ರ ಅನುಭವನೂ ನಡೆಯಲ್ಲ, ಏನೂ ಇಲ್ಲ, ಪ್ರವೇಶನೂ ಸಿಗಲ್ಲ. ಇನ್ನು ಇವ್ರುಗಳು ಖರ್ಗೆ ಅವರಿಗೆ ಚೇರ್ ಕೊಡೋದಕ್ಕೆ ಹೇಳೋದಂತೆ. ಅಬ್ಬಬ್ಬಬ್ಬ, ಇರಲಿ. ನೆಕ್ಸ್ಟ್, ಈ ಸುಳ್ಳು ಹೇಳಿ ಸಿಕ್ಕಿಬಿದ್ದ ನಂತರ ಅರೆಸ್ಟ್ ಭಯಕ್ಕೆ ಓಡ್ ಹೋಗಿದ್ದಂಥ ಕಾಂಗ್ರೆಸ್ನ ಧೀರ ನಾಯಕ ಪವನ್ ಖೇರ ಹೇಳ್ತಾರೆ, ಕಾಂಗ್ರೆಸ್ ಕಾರ್ಯಕ್ರಮಗಳಲ್ಲಿ 1937 ಅಕ್ಟೋಬರಲ್ಲಿ ಈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ನಿರ್ಧಾರ ಮಾಡಿರುವಂತಹ ವಂದೇ ಮಾತರಂನ ಆ ಭಾಗ ಮಾತ್ರ ಹಾಡಬೇಕು. ಸಮರ್ಥನೆ. ಮೊನ್ನೆ ಬಿಲ್ ಪಾಸ್ ಆಗಿರೋದು ಗೊತ್ತಿಲ್ವ ತಮಗೆ? ವಂದೇ ಮಾತರಂಗೆ ಇನ್ನು ಅವಮಾನವನ್ನ ಮಾಡಿದ್ರೆ 3 ವರ್ಷ ಜೈಲು, ದಂಡ ಎರಡೂ ವಿಧಿಸುವಂತ ಅವಕಾಶ ಇರುತ್ತೆ. ಗೊತ್ತಿಲ್ವಾ? ಇನ್ನೂ ಅದೆಷ್ಟು ಅಂತ ಮುಸ್ಲಿಂ ಓಲೈಕೆ ಮಾಡ್ತೀರಾ? ಮರ್ಯಾದೆ ಇಲ್ವಾ? ನೆಕ್ಸ್ಟ್, ಶಕೀಲ್ ಅಹ್ಮದ್ ಖಾನ್ ಆ ವ್ಯಕ್ತಿ ಹೇಳ್ತಾರೆ, ದೇಶದಲ್ಲಿರೋ ಅನೇಕ ಮಂದಿ ಸಂಪೂರ್ಣ ವಂದೇ ಮಾತರಮನ್ನ ಒಪ್ಕೊಳ್ಳೋದಿಲ್ಲ. ಇವತ್ತು ನಡೆದಿರುವಂಥದ್ದು ಕಾಂಗ್ರೆಸ್ನ ಸಂಪ್ರದಾಯಕ್ಕೆ ಅನುಗುಣವಾಗಿ ಇಲ್ಲ. ಅಂದರೆ ವಂದೇ ಮಾತರಂ ಗೀತೆ ಪೂರ್ತಿ ಹಾಕಿದಲ್ವಾ, ಅದವರ ಸಂಪ್ರದಾಯಕ್ಕೆ ಅನುಗುಣವಾಗಿ ಇರಲಿಲ್ಲಂತೆ. ಅದಕ್ಕೆ ಆ ಕಾಂಗ್ರೆಸ್ ನಾಯಕತ್ವ ಆಕ್ಷೇಪವನ್ನ ವ್ಯಕ್ತಪಡಿಸಿರೋದು ನನಗೆ ಬಹಳ ಖುಷಿಯಾಗಿಬಿಟ್ಟಿದೆ. ಅಲ್ಲಿಗೆ ಒಂದು ವಿಷಯ ಎಲ್ರಿಗೂ ಹೇಳದೆ ಇದ್ರೂ ಸ್ಪಷ್ಟ ಆಯಿತು ಅಂತ ಅಂದುಕೊಳ್ತೀನಿ. ಭಾರತದ ಜನ ತುಂಬ ಬುದ್ಧಿವಂತರು ಇದ್ದಾರೆ ಅಷ್ಟೇ. ಏನಂತೀರ ವೀಕ್ಷಕರೇ? ಆಮೇಲೆ ಕಾಂಗ್ರೆಸ್ ಕಚೇರಿಯಲ್ಲಿ 15th ಆಗಸ್ಟ್ ಬಂದರೆ ಸಾಕು, ಪ್ರತಿ ಬಾರಿ ಒಂದಲ್ಲ ಒಂದು ಬ್ಲಂಡರ್ ಆಗ್ತಾನೇ ಇರುತ್ತೆ. ಒಮ್ಮೆ ಧ್ವಜ ಬೀಳುತ್ತೆ, ಮತ್ತೊಮ್ಮೆ ಮತ್ತಿನ್ನೇನೋ ಆಗುತ್ತೆ, ಕೆಲವೊಮ್ಮೆ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗುತ್ತೆ. ಅಂದರೆ ಮನಸ್ಸಿಲ್ಲದ ಮನಸ್ಸಲ್ಲಿ ತೋರ್ಪಡಿಕೆಗೆ ಈ ರೀತಿ ಮಾಡಿದ್ರೆ ಹಿಂಗೆ ಆಗೋದು. ವರ್ಷ ಇಡೀ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕಾರ್ಯಕರ್ತರ ಬಾಯಲ್ಲಿ ಸೋನಿಯಾ ಗಾಂಧಿ, ಸೋನಿಯಾ ಮೇಡಮ್ ಅನ್ನೋ ಹೆಸರು ಓಡಾಡ್ತಾ ಇರುತ್ತೆ. ಅಟ್ಲೀಸ್ಟ್ ಒಂದು ದಿನ ಆದರೂ ಕಚೇರಿಯಲ್ಲಿ ನಿಮ್ಮ ಕಾರ್ಯಕರ್ತರ ಬಾಯಲ್ಲಿ ವಂದೇ ಮಾತ್ರ ಮೊಳಗ್ಲಿ ಅಲ್ಲ ಸೋನಿಯಾ ಇಟಲಿ ಅವರೇ. ಯಾಕೆಷ್ಟು ಹಿಂಸೆಯನ್ನು ಅನುಭವಿಸ್ತೀರಾ? ಯಾಕೆಷ್ಟು ಸಮಸ್ಯೆ ನಿಮಗೆ? ದೇಶದ ಕಲ್ಯಾಣವನ್ನ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಮೋದಿ ದೇಶದ ಪಾಸ್ಟು, ರಾಹುಲ್ ಇಟಲಿ ಫ್ಯೂಚರು ಅಂತ ದೊಡ್ಡದಾಗಿ ಪುಂಕ್ತಾ ಇರ್ತೀರಲ್ವಾ? ಅದೆಲ್ಲ ಆಮೇಲೆ ನೋಡೋಣಂತೆ. ನಿಮ್ಮ ದೇಶ ಕಟ್ಟುವಂಥ ಮನಸ್ಥಿತಿ 60-70 ವರ್ಷಗಳ ಕಾಲ ಈ ದೇಶ ನೋಡಿದ್ದಾಗಿದೆ. ಮೊದಲು ವಂದೇ ಮಾತರಮನ್ನ ಗೌರವದಿಂದ ಕೇಳೋದನ್ನ ಹೇಳೋದನ್ನ ಕಲ್ತ್ಕೊಳ್ಳಿ. ವಂದೇ ಮಾತರಮಿಗೆ ಮರ್ಯಾದೆಗೆ 3 ನಿಮಿಷ 10 ಸೆಕೆಂಡ್ ನಿಲ್ಲುವಂಥ ಸೌಜನ್ಯವನ್ನ ತಂದುಕೊಳ್ಳಿ. ದೇಶ ಕಟ್ಟೋದು ಆಮೇಲಿನ ಮಾತು. ವೀಕ್ಷಕರು ಮತ್ತೆ ಹೇಳ್ತೀನಿ, ದೇಶ ಕಟ್ಟೋದು, ದೇಶದ ಕಲ್ಯಾಣ ಮಾಡೋದು
ಇದನ್ನು ಇವ್ರ ಭಾಷಣದಲ್ಲಿ ಹೇಳ್ತಾರಲ್ವಾ, ಹೇಳೋದು ಬಹಳ ಸುಲಭ. ಬಟ್ ದೇಶಕ್ಕೋಸ್ಕರ ಪ್ರಾಣವನ್ನು ಅರ್ಪಿಸಿದವರನ್ನ ನೆನಪಿಸ್ಕೊಂಡು ಅವರಿಗೆ ಗೌರವವನ್ನು ಸಲ್ಲಿಸೋದಕ್ಕೆ ಕಷ್ಟ ಆದರೆ ಏನು ಮಾಡೋದು? ಭಾರತ ಮಾತೆಗೆ ಗೌರವವನ್ನು ಸಲ್ಲಿಸೋದಕ್ಕೆ 3 ನಿಮಿಷ 10 ಸೆಕೆಂಡ್ ನಿಲ್ಲೋದಕ್ಕೂ ಕಷ್ಟ ಆದರೆ ಏನು ಮಾಡೋದು? ವಂದೇ ಮಾತರಂ ಅನ್ನೋದು ಬರೀ ಒಂದು ಹಾಡಲ್ಲ, ಅದು ಕೋಟ್ಯಾಂತರ ಭಾರತೀಯರ ಭಾವನೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಕಿಚ್ಚು ಹಚ್ಚಿದಂತಹ ಗೀತೆ ಅದು. ಆ ಭಾವನೆಗೆ ಗೌರವ ಕೊಡೋದು ಕಲಿತ ಮೇಲೆ ನೀವು ಈ ದೇಶ ಕಟ್ಟುವಂಥ ಮಾತನ್ನು ಆಡಿ ಕಾಂಗ್ರೆಸ್ಸಿಗರೇ. ಆಮೇಲೆ ರಾಹುಲ್ ಇಟಲಿ ಅವರನ್ನು ಫ್ಯೂಚರು ಅದು ಇದು ಅಂತ ಹೇಳಿ. ಕೊನೆಯದಾಗಿ ಮೋದಿಜಿಯವರ ಕೆಂಪುಕೋಟೆಯ ಭಾಷಣದ ಒಂದು ಪುಟ್ಟ ಝಲಕನ್ನು ಹಾಕ್ತೀನಿ, ದಯವಿಟ್ಟು ಒಂದು ಬಾರಿ ನೋಡ್ಕೊಂಡು ಬನ್ನಿ. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.